ಮುಸ್ಲಿಂ ಪ್ರೇಮ ಹೆಚ್ಚಾಗ್ತದೆ. ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ಹಬ್ಬಕ್ಕೆ ಭರಪೂರ ಗಿಫ್ಟ್ ಕೊಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಮಿತ್ರ ಚಂದ್ರಬಾಬು ನಾಯ್ಡು ಕೂಡ ಆಫರ್ ಘೋಷಿಸಿದ್ದಾರೆ. ರೇವಂತ್ ರೆಡ್ಡಿ ಹಾದಿ ಹಿಡಿದ ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶದಲ್ಲೂ ಮುಸ್ಲಿಮರಿಗೆ ರಂಜಾನ್ ಗಿಫ್ಟ್. ಮುಸ್ಲಿಮರ ಪವಿತ್ರ ರಂಜಾನ್ ಮಾಸಾರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಆದ್ದರಿಂದ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನೇ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರವು ಜಾರಿಗೆ ತಂದು ಘೋಷಣೆಯನ್ನು ಮಾಡಿದೆ. ಇನ್ಮುಂದೆ ಆಂಧ್ರ ತೆಲಂಗಾಣದಲ್ಲಿ ಮುಸ್ಲಿಂ ಉದ್ಯೋಗಿಗಳು, ಟೀಚರ್ಸ್, ಗುತ್ತಿಗೆ ಆಧಾರಿತ ಕೆಲಸಗಾರರ ಕೆಲಸದ ಅವಧಿ ಸಂಜೆ 4 ಗಂಟೆಗೆ ಇಳಿಯಲಿದೆ. ಅಂದ್ರೆ ಮುಸ್ಲಿಮರು 1 ಗಂಟೆ ಬೇಗ ಮನೆಗೆ ಹೋಗಬಹುದು. ಮುಸ್ಲಿಮರಿಗೆ ಲಾಟರಿ. ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 2ರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ. ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ. ಮಾರ್ಚ್ 31, 2025ರವರೆಗೆ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶ ಹೊರಡಿಸಿದ್ದಾರೆ. ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಎನ್ನಲಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಬೇಕು. ರೇವಂತ್ नायडू ನಡೆಗೆ बीजेपी नायकर आक्रोश. उगादी के समय पर क्या हिंदू फेस्टिवलों के समय पर क्या इस तरह का जीवो आपको याद नहीं आता? क्या नवरात्रि हो, शिवरात्रि हो, रामनवमी हो, हनुमान जयंती हो, अनेकों हिंदू फेस्टिवल होते हैं, लेकिन उन हिंदू फेस्टिवलों को अच्छे से करने के लिए भी तेलंगाना सरकार कोई सुविधा नहीं देती. ಗಣೇಶ ಚತುರ್ಥಿ, ಬೋನಾಲು ಹಬ್ಬದ ವೇಳೆ ಹಿಂದೂಗಳಿಗೂ ಸರ್ಕಾರ ವಿನಾಯಿತಿಯನ್ನ ನೀಡಿತ್ತು. ರಂಜಾನ್ ವೇಳೆ ಪ್ರಾರ್ಥನೆಗೆ ಅನುಮತಿಯನ್ನ ನೀಡುತ್ತಿರೋದು ತೆಲಂಗಾಣ ಸರ್ಕಾರ ಮಾತ್ರವಲ್ಲ, ದೇಶದ ಇತರ ರಾಜ್ಯಗಳಲ್ಲೂ ಈ ಪದ್ಧತಿ ಇದೆ ಅಂತ ತೆಲಂಗಾಣ ಸರ್ಕಾರ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾಷಿಕ ರಾಜ್ಯಗಳಲ್ಲಿ ಮುಸ್ಲಿಂ ಪ್ರೇಮ ಹೆಚ್ಚಾಗ್ತದೆ. ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ಹಬ್ಬಕ್ಕೆ ಭರಪೂರ ಗಿಫ್ಟ್ ಕೊಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಮಿತ್ರ ಚಂದ್ರಬಾಬು ನಾಯ್ಡು ಕೂಡ ಆಫರ್ ಘೋಷಿಸಿದ್ದಾರೆ. ರೇವಂತ್ ರೆಡ್ಡಿ ಹಾದಿ ಹಿಡಿದ ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶದಲ್ಲೂ ಮುಸ್ಲಿಮರಿಗೆ ರಂಜಾನ್ ಗಿಫ್ಟ್. ಮುಸ್ಲಿಮರ ಪವಿತ್ರ ರಂಜಾನ್ ಮಾಸಾರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಆದ್ದರಿಂದ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನೇ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರವು ಜಾರಿಗೆ ತಂದು ಘೋಷಣೆಯನ್ನು ಮಾಡಿದೆ. ಇನ್ಮುಂದೆ ಆಂಧ್ರ ತೆಲಂಗಾಣದಲ್ಲಿ ಮುಸ್ಲಿಂ ಉದ್ಯೋಗಿಗಳು, ಟೀಚರ್ಸ್, ಗುತ್ತಿಗೆ ಆಧಾರಿತ ಕೆಲಸಗಾರರ ಕೆಲಸದ ಅವಧಿ ಸಂಜೆ 4 ಗಂಟೆಗೆ ಇಳಿಯಲಿದೆ. ಅಂದ್ರೆ ಮುಸ್ಲಿಮರು 1 ಗಂಟೆ ಬೇಗ ಮನೆಗೆ ಹೋಗಬಹುದು. ಮುಸ್ಲಿಮರಿಗೆ ಲಾಟರಿ. ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 2ರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ. ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ. ಮಾರ್ಚ್ 31, 2025ರವರೆಗೆ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶ ಹೊರಡಿಸಿದ್ದಾರೆ. ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಎನ್ನಲಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಬೇಕು. ರೇವಂತ್ ನಾಯ್ಡು ನಡೆಗೆ बीजेपी नायकर आक्रोश. उगादी के समय पर क्या हिंदू फेस्टिवलों के समय पर क्या इस तरह का जीवो आपको याद नहीं आता? क्या नवरात्रि हो, शिवरात्रि हो, रामनवमी हो, हनुमान जयंती हो, अनेकों हिंदू फेस्टिवल होते हैं,
लेकिन उन हिंदू फेस्टिवलों को अच्छे से करने के लिए भी तेलंगाना सरकार कोई सुविधा नहीं देती। ಗಣೇಶ ಚತುರ್ಥಿ ಬೋನಾಲು ಹಬ್ಬದ ವೇಳೆ ಹಿಂದೂಗಳಿಗೂ ಸರ್ಕಾರ ವಿನಾಯಿತಿಯನ್ನ ನೀಡಿತ್ತು. ರಂಜಾನ್ ವೇಳೆ ಪ್ರಾರ್ಥನೆಗೆ ಅನುಮತಿಯನ್ನ ನೀಡ್ತಿರೋದು ತೆಲಂಗಾಣ ಸರ್ಕಾರ ಮಾತ್ರವಲ್ಲ, ದೇಶದ ಇತರ ರಾಜ್ಯಗಳಲ್ಲೂ ಈ ಪದ್ಧತಿ ಇದೆ ಅಂತ ತೆಲಂಗಾಣ ಸರ್ಕಾರ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾಷಿಕ ರಾಜ್ಯಗಳಲ್ಲಿ ಮುಸ್ಲಿಂ ಪ್ರೇಮ ಹೆಚ್ಚಾಗ್ತದೆ. ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ಹಬ್ಬಕ್ಕೆ ಭರಪೂರ ಗಿಫ್ಟ್ ಕೊಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಮಿತ್ರ ಚಂದ್ರಬಾಬು ನಾಯ್ಡು ಕೂಡ ಆಫರ್ ಘೋಷಿಸಿದ್ದಾರೆ. ರೇವಂತ್ ರೆಡ್ಡಿ ಹಾದಿ ಹಿಡಿದ ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶದಲ್ಲೂ ಮುಸ್ಲಿಮರಿಗೆ ರಂಜಾನ್ ಗಿಫ್ಟ್. ಮುಸ್ಲಿಮರ ಪವಿತ್ರ ರಂಜಾನ್ ಮಾಸಾರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಆದ್ದರಿಂದ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನೇ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರವು ಜಾರಿಗೆ ತಂದು ಘೋಷಣೆಯನ್ನು ಮಾಡಿದೆ. ಇನ್ಮುಂದೆ ಆಂಧ್ರ ತೆಲಂಗಾಣದಲ್ಲಿ ಮುಸ್ಲಿಂ ಉದ್ಯೋಗಿಗಳು, ಟೀಚರ್ಸ್, ಗುತ್ತಿಗೆ ಆಧಾರಿತ ಕೆಲಸಗಾರರ ಕೆಲಸದ ಅವಧಿ ಸಂಜೆ 4 ಗಂಟೆಗೆ ಇಳಿಯಲಿದೆ. ಅಂದ್ರೆ ಮುಸ್ಲಿಮರು 1 ಗಂಟೆ ಬೇಗ ಮನೆಗೆ ಹೋಗಬಹುದು. ಮುಸ್ಲಿಮರಿಗೆ ಲಾಟರಿ. ಚಂದ್ರ ದರ್ಶನದ ಆಧಾರದಲ್ಲಿ ಮಾರ್ಚ್ 1 ಅಥವಾ ಮಾರ್ಚ್ 2ರಂದು ರಂಜಾನ್ ತಿಂಗಳು ಆರಂಭವಾಗಲಿದೆ. ಆಗ ಮುಸ್ಲಿಮರಿಗೆ ಲಾಟರಿ ಹೊಡೆಯುತ್ತೆ. ಮಾರ್ಚ್ 31, 2025ರವರೆಗೆ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಮುಂಚಿತವಾಗಿ ಕಚೇರಿಗಳಿಂದ ತೆರಳಬಹುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಆದೇಶ ಹೊರಡಿಸಿದ್ದಾರೆ. ಈ ಆದೇಶಗಳು ಮುಸ್ಲಿಂ ಶಿಕ್ಷಕರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ಮಂಡಳಿ ಮತ್ತು ಸಾರ್ವಜನಿಕ ವಲಯದ ಕಾರ್ಮಿಕರಿಗೆ ಅನ್ವಯಿಸುತ್ತವೆ ಎನ್ನಲಾಗಿದೆ. ಆದರೆ ತುರ್ತು ಸಂದರ್ಭದಲ್ಲಿ ಮಾತ್ರ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಬೇಕು. ರೇವಂತ್ ನಾಯ್ಡು ನಡೆಗೆ ಬಿಜೆಪಿ ನಾಯಕರ ಆಕ್ರೋಶ. उगादी के समय पर, क्या हिंदू फेस्टिवलों के समय पर क्या इस तरह का जीवो आपको याद नहीं आता? क्या नवरात्रि हो, शिवरात्रि हो, रामनवमी हो, हनुमान जयंती हो, अनेकों हिंदू फेस्टिवल होते हैं, लेकिन उन हिंदू फेस्टिवलों को अच्छे से करने के लिए भी तेलंगाना सरकार कोई सुविधा नहीं देती। ಗಣೇಶ ಚತುರ್ಥಿ ಬೋನಾಲು ಹಬ್ಬದ ವೇಳೆ ಹಿಂದೂಗಳಿಗೂ ಸರ್ಕಾರ ವಿನಾಯಿತಿಯನ್ನ ನೀಡಿತ್ತು. ರಂಜಾನ್ ವೇಳೆ ಪ್ರಾರ್ಥನೆಗೆ ಅನುಮತಿಯನ್ನ ನೀಡ್ತಿರೋದು ತೆಲಂಗಾಣ ಸರ್ಕಾರ ಮಾತ್ರವಲ್ಲ, ದೇಶದ ಇತರ ರಾಜ್ಯಗಳಲ್ಲೂ ಈ ಪದ್ಧತಿ ಇದೆ ಅಂತ ತೆಲಂಗಾಣ ಸರ್ಕಾರ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾಷಿಕ ರಾಜ್ಯಗಳಲ್ಲಿ ಮುಸ್ಲಿಂ ಪ್ರೇಮ ಹೆಚ್ಚಾಗ್ತದೆ. ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ಹಬ್ಬಕ್ಕೆ ಭರಪೂರ ಗಿಫ್ಟ್ ಕೊಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಮಿತ್ರ ಚಂದ್ರಬಾಬು ನಾಯ್ಡು ಕೂಡ ಆಫರ್ ಘೋಷಿಸಿದ್ದಾರೆ.